ದೈಹಿಕ ಶಿಕ್ಷಕರ ಕೊರತೆಯಿಂದ ಕ್ರೀಡಾ ಪ್ರತಿಭೆಗಳಿಗೆ ತೊಡಕು. ತಾಲೂಕಿನಾದ್ಯಂತ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಮೈದಾನದ ಕೊರತೆ ಹಾಗೂ ದೈಹಿಕ ಶಿಕ್ಷಕರ ಕೊರತೆಯಿಂದಾಗಿ ಕ್ರೀಡಾಸಕ್ತಿಯುಳ್ಳ ವಿದ್ಯಾರ್ಥಿಗಳ ಕನಸು ನನಸಾಗದೆ ಉಳಿದಿದ್ದು ಕ್ರೀಡಾ ಪ್ರತಿಭೆಗಳ ಬೆಳವಣಿಗೆಗೆ ತೊಡಕಾಗಿದೆ. ಸಹ ಶಿಕ್ಷಕರ ತರಬೇತಿಯೊಂದಿಗೆ ಪ್ರತಿ ವರ್ಷ ನಡೆಯುವ ಶಾಲಾ ಕ್ರೀಡೆಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪೈಪೋಟಿ ವಲಯ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಗುವಿನಲ್ಲಿ ಕ್ರೀಡಾ ಮನೋಭಾವಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳ ಬೌದ್ಧಿಕ ಮಟ್ಟದ ಉನ್ನತಿಗೆ ದೈಹಿಕ ಬೆಳವಣಿಗೆಯು ಅಗತ್ಯವಾಗಿರುತ್ತದೆ. ತಾಲೂಕಿನ ಕೆ-ತಾಂಡ, ಹೊಸ ಹೇರೇಕಲ್, ಉಡೇಗೊಳ, ನಡುವಿ, ರುದ್ರಪಾದ, ಶೇಷಾದ್ರಿಪುರಂ ಕ್ಯಾಂಪ್, ದೇವಿನಗರ, ವಿಕೆ ಕ್ಯಾಂಪ್, ಮೈಲಾಪುರ, ದರೂರು, ಸಿರಿಗೇರಿ, ಚಾಣಕನೂರು, ಕುರಿಗನೂರು, ಗೋಸಬಾಳ್, ಬೈರಾಪುರ, ನಾಡಂಗ ಇನ್ನಿತರ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಸೂಕ್ತ ಮೈದಾನದ ಕೊರತೆ ಎದ್ದು ಕಾಣುತ್ತಿದೆ. ಇದರಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧಿಸುವಲ್ಲಿ ವಿಫಲರಾಗುತ್ತಿದ್ದು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಮಾತ್ರ ಕ್ರೀಡಾಕೂಟಗಳು ಜರುಗಿಸುವಂತಾಗಿದೆ. ಚಕ್ರ ಅವೆಲ್ಲ ಇದಾವೆ ಸರ್, ಗುಂಡು ಅವೆಲ್ಲ ಇದೆ ಸರ್. ನಮಗೆ ಸಾರ್ ಇಲ್ಲ ಸರ್. ಯಾವ ಸಾರು? PT ಸಾರ್ ಇಲ್ಲ ಸರ್. ನಮಗೆ ಸ್ಪೋರ್ಟ್ಸ್ ಆಡೋಕ್ಕೆ ಇಷ್ಟ ಇದೆ ಸರ್, ಆದರೆ PT ಟೀಚರ್ ಇಲ್ಲ. ನಾವು ಹೆಂಗೆ ಗೆಲ್ಬೇಕು ಸರ್? ಇದು ನಮಗೆ ದೈಹಿಕ ಶಿಕ್ಷಣ ಪುಸ್ತಕವನ್ನು ಕೊಡ್ತಾರೆ, ಆದರೆ ನಮಗೆ ಇದನ್ನು ಪಾಠ ಮಾಡಿಸೋಕ್ಕೆ ಇದು PT ಟೀಚರ್ ಇಲ್ಲ. ನಾವು ಆಡೋಕ್ಕೆ ಹೋಗೋದಿಲ್ಲ, ಇಲ್ಲೇ ಸೋತು ಬಂದುಬಿಡ್ತೀವಿ. ನಮಗೆ ಇನ್ನೊಂದು 15 ದಿನಗಳಲ್ಲಿ ಸ್ಪೋರ್ಟ್ಸ್ ಬರ್ತಿದ್ದೇವೆ. ನಮಗೆ ದೈಹಿಕ ಶಿಕ್ಷಣ ಸಾರಿಲ್ಲ ಹಾಗೂ ನಮಗೆ PT ಸಾರಿಲ್ಲ. ನಮಗೆ ಒಲೆ ಮಟ್ಟ ಕಬಡ್ಡಿ ಆಡೋ ಆಸಕ್ತಿ ಇದೆ. ನಮಗೆ PT ಸಾರ್ ಇಲ್ಲ ಅಂದರೆ ನಾವು ಆಡೋ ಆಸಕ್ತಿ ಮತ್ತು ಕಳ್ಕೊಬೇಕಾಗುತ್ತೆ. ನಮಗೆ PT ಸಾರ್ ಬೇಕು. ಜಿಲ್ಲೆ ಮಟ್ಟಿಗೆ ತಾಲೂಕು ಮಟ್ಟಿಗೆ ಹೋಗೋದು ಆವಲ್ತು, ಅಲ್ಲಿಗೆ ಹೋಗಿ ಸೋತು ಬರ್ತೀವಿ. ದೈಹಿಕ ಶಿಕ್ಷಣ ಬುಕ್ಸ್ ಕೊಡ್ತಾರೆ, ಆದರೆ ನಮಗೆ ಕಳ್ಸೋಕ್ಕೆ PT ಸಾರ್ ಇಲ್ಲ. ಆಟ ಆಡೋಕ್ಕೆ ಗ್ರೌಂಡ್ ಇಲ್ಲ. ಸ್ಪೋರ್ಟ್ಸ್ ಆಡಿ ಸೋತು ಬರ್ತೇವೆ, ಬರೀ ಅದಕ್ಕೆ PT ಸಾರ್ ಬರಬೇಕು. ತಾಲೂಕಿನಲ್ಲಿ ಒಟ್ಟು 154 ಪ್ರಾಥಮಿಕ ಶಾಲೆಗಳಲ್ಲಿ 4 ಜನ ಮಾತ್ರ ಖಾಯಂ ದೈಹಿಕ ಶಿಕ್ಷಕರಿದ್ದಾರೆ. 32 ಪ್ರೌಢ ಶಾಲೆಗಳಲ್ಲಿ 13 ಜನ ಮಾತ್ರ ದೈಹಿಕ ಶಿಕ್ಷಕರಿರುವ ಬಗ್ಗೆ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದ BS ಗಾದಿಲಿಂಗನಗೌಡ ಮಾಹಿತಿ ನೀಡಿದ್ದಾರೆ. ನಮ್ಮ ಶಾಲೆಯಲ್ಲಿ 2 ಎಕರೆ ಗ್ರೌಂಡ್ ಇದೆ. ಮಕ್ಕಳು ಕೂಡ ಕಲಿಕೆಯ ಜೊತೆಗೆ ಸಹಪಾಠ್ಯ ಚಟುವಟಿಕೆಗಳ ಜೊತೆಗೆ ದೈಹಿಕವಾಗಿಯೂ ಬಹಳ ಸಮರ್ಥರಿದ್ದಾರೆ. ಆದರೆ ಅವರಿಗೆ ಕಲಿಸಲು ಒಬ್ಬ ಶಿಕ್ಷಕರ ಕೊರತೆ ಇದೆ, ದೈಹಿಕ ಶಿಕ್ಷಕ ಕೊರತೆ ಇದೆ. ಸರ್ಕಾರ ದೈಹಿಕ ಶಿಕ್ಷಕರನ್ನು ನೇಮಿಸಿದಲ್ಲಿ ನಮ್ಮ ಮಕ್ಕಳ ಆಸೆಯ ಪ್ರಕಾರ ಅವರು ಕೂಡ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಕ್ರೀಡಾರಂಗದಲ್ಲಿ ಮಾಡ್ಬೋದು. ಹಾಗಾಗಿ ತಾವುಗಳು ದಯಮಾಡಿ ನಮ್ಮ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ದೈಹಿಕ ಶಿಕ್ಷಕರನ್ನು ಅಟ್ಲೀಸ್ಟ್ ಅತಿಥಿ ಶಿಕ್ಷಕರನ್ನು ಕೂಡ ಆದರೂ ನೇಮಕ ಮಾಡಿ ಆ ಒಂದು ರಂಗಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಹಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ದೈಹಿಕ ಪಠ್ಯಪುಸ್ತಕಗಳನ್ನು ನೀಡಲಾಗುತ್ತಿದೆ. ಆದರೆ ಶಿಕ್ಷಕರಿಲ್ಲದ ಕಾರಣ ಮಕ್ಕಳ ಶಾಲೆಯ ಬ್ಯಾಗಿಗೆ ಹೊರೆಯಾಗುತ್ತಿದೆ ಎಂದರೆ ತಪ್ಪಾಗಲಾರದು. ಕೆಲವು ಪ್ರಾಥಮಿಕ ಶಾಲೆಗಳಿಗೆ ಮೈದಾನವಿದ್ದರೆ ಹಲವು ಶಾಲೆಗಳಿಗೆ ಮೈದಾನ ಇಲ್ಲದಿರುವುದೇ ದುರಂತದ ಸಂಗತಿಯಾಗಿದೆ. ಇನ್ನು ಮುಂದಾದರೂ ಸಂಬಂಧಿಸಿದ ಇಲಾಖೆ ಹಾಗೂ ಅಧಿಕಾರಿಗಳು ಗಮನವಹಿಸಿ ಕ್ರೀಡಾಕೂಟಗಳಿಗೆ ಅಗತ್ಯವಾದ ಮೈದಾನ, ಕ್ರೀಡಾ ಸಲಕರಣೆಗಳು ಹಾಗೂ ದೈಹಿಕ ಶಿಕ್ಷಕರನ್ನು ನೇಮಿಸಬೇಕು ಎಂಬ ಕೂಗು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.